ಬೆಂಗಳೂರು ವಿವಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆಯಾ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಪದವಿ ಮುಗಿದು 2 ವರ್ಷ ಕಳೆದರೂ ಕೂಡ ಇನ್ನೂ ಅಂಕಪಟ್ಟಿ ಸಿಕ್ಕಿಲ್ಲ ವಿದ್ಯಾರ್ಥಿಗಳಿಗೆ. ಪದವೀಧರರ ಭವಿಷ್ಯದ ಬಗ್ಗೆ ಬೆಂಗಳೂರು ವಿವಿಗೆ ಕಾಳಜಿಯೇ ಇಲ್ವೇನೋ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. 2024ರ ಮಾರ್ಕ್ಸ್ ಕಾರ್ಡ್ ಸಿಗದೆ ಉನ್ನತ ಶಿಕ್ಷಣ ಪಡೆಯೋದಕ್ಕೂ ಕೂಡ ಆಗ್ತಾ ಇಲ್ಲ, ಉದ್ಯೋಗಕ್ಕೂ ಸೇರೋದಕ್ಕಾಗ್ತಾ ಇಲ್ಲ ವಿದ್ಯಾರ್ಥಿಗಳು. ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳು ಅಂಕಪಟ್ಟಿ ಸಿಗದೆ ಈಗ ಒದ್ದಾಡ್ತಾ ಇದ್ದಾರೆ, ಅಲೆದಾಡ್ತಾ ಇದ್ದಾರೆ. ಪರೀಕ್ಷಾಂಗ ವಿಭಾಗದ ಕಾರ್ಯವೈಖರಿಗೆ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಮಾರ್ಕ್ಸ್ ಕಾರ್ಡ್ ಕೊಡೋದಕ್ಕೆ 2 ವರ್ಷ ಬೇಕಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಓದು ಮುಗಿದಿದೆ, ಅಂಕಪಟ್ಟಿ ಯಾವಾಗ ಅಂತ ವಿದ್ಯಾರ್ಥಿಗಳು ಪ್ರಶ್ನಿಸ್ತಾ ಇದ್ದಾರೆ. ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳು ಸರಣಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಬೆಂಗಳೂರು ವಿವಿ ಆಡಳಿತದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾರಣ ಏನು ಅಂತ ಹೇಳಿ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇರೋದು. ಪೇಪರ್ಲೆಸ್ ಅಂತ ಹೇಳ್ತೀರಿ, ಡಿಜಿ ಲಾಕರ್ಗೆ ತಾಂತ್ರಿಕ ಸಮಸ್ಯೆ ಅಂತ ಹೇಳ್ತೀರಿ, ಮತ್ತು ನಾವೇನು ಮಾಡಬೇಕು? 2 ವರ್ಷ ಆಯಿತು ಕೋರ್ಸ್ ಮುಗಿಸಿ, ಎಕ್ಸಾಮ್ ಆಯಿತು, ಪಾಸ್ ಆಗಿದ್ದು ಆಯಿತು, ಮಾರ್ಕ್ಸ್ ಕಾರ್ಡ್ ಸಿಕ್ಕಿಲ್ಲ. ಸರ್, ಇದು ಬೆಂಗಳೂರು ವಿಶ್ವವಿದ್ಯಾಲಯ ಬೈಫರ್ಗೇಷನ್ ಆಯಿತು, ಬೆಂಗಳೂರು ನಾರ್ತ್ ವಿಶ್ವವಿದ್ಯಾಲಯ ಅಂತ ಆಯಿತು, ಮತ್ತು ಇಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ಆಯಿತು. ಇದಾದಮೇಲೆ NEP ಅಂತ ತಂದರು. ಈ BJP ಸರ್ಕಾರದಲ್ಲಿ ಇದು NEP ಅಂತ ಸ್ಕೀಮ್. ಮತ್ತು ಇದಾದಮೇಲೆ UCMS ಅಂತ ಏನೇನೋ ಯಾವುದೋ ತಂತ್ರಜ್ಞಾನ ಅದು ಇದು ಅಂತೇಳಿ ವಿದ್ಯಾರ್ಥಿಗಳ ಲೈಫಲ್ಲಿ ಚೆಲ್ಲಾಟ ಆಡ್ಕೊಂಡು ಈ ಸರ್ಕಾರ ಮಟ್ಟದಲ್ಲಿ ಆಡಿದರು. ಈ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಮಾರ್ಕ್ಸ್ ಕಾರ್ಡ್ಗಳು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಬೆಂಗಳೂರು ವಿಶ್ವವಿದ್ಯಾಲಯ ಅದರದ್ದೇ ಆದಂಥ ಈ ಬಂದ ಅಧಿಕಾರಿಗಳಿಗೆ ಏನಾಗಿದೆಯೋ ಗೊತ್ತಿಲ್ಲ, ಅವ್ರ ಯೋಚನೆ ಗೊತ್ತಿಲ್ಲ. ಇವರು ವಿದ್ಯಾರ್ಥಿಗಳ ಜೀವನದಲ್ಲಿ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಅಂಕಪಟ್ಟಿಗಳನ್ನೇ ಇನ್ನೂ ವಿತರಣೆ ಮಾಡಿಲ್ಲ. ಇವರು ಡಿಜಿ ಲಾಕರ್ ತೆಗೆದುಕೊಳ್ಳಿ ಅಂತಾರೆ. ಅವ್ರ ಪಾಪ ಕಂಪ್ನಿಗಳಿಗೆ ಹೋದರೆ, ಇನ್ನೊಂದು ಹೋದರೆ, ಜಾಬ್ಗಳಿಗೆ ಇಂಟರ್ವ್ಯೂಗೆ ಹೋದರೆ ಅಲ್ಲಿ ಅದನ್ನ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಇದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.